ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತು ಒಗ್ಗರಣೆ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಈರುಳ್ಳಿ ಒಗ್ಗರಣೆ ಮಂಡಕ್ಕಿ ಇದ್ದು ಬನ್ನಿ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 3 ದೊಡ್ಡ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಒಂದು 6ರಿಂದ 7 ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಇವೆರಡು ಚಿಟ್ಪಟ ಅಂತಿದ್ದಂಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಅದನ್ನು ಫಸ್ಟೇ ಹಾಕೋದ್ರಿಂದ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಸ್ವಲ್ಪನೂ ಕೂಡ ಖಾರ ಇರೋದಿಲ್ಲ. ಈರುಳ್ಳಿ ಫಸ್ಟ್ ಹಾಕ್ತಾರೆ ಕೆಲವೊಬ್ಬರು, ಈರುಳ್ಳಿ ಹಾಕ್ಬಾರ್ದು. ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಎಲ್ಲ ಚಿಟ್ಪಟ ಅಂತಿದ್ದಂಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಹಾಕಾದ್ಮೇಲೆ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಇದು ಟೀ ಟೈಮ್ಗಂತೂ ಸಖತ್ತಾಗಿರುತ್ತೆ, ಮತ್ತು ಸ್ನ್ಯಾಕ್ಸ್ಗಂತೂ ಮಾಡಿಸ್ದಂಗಿರುತ್ತೆ. ಮತ್ತು ಯಾರಾದರೂ ಸಡನ್ನಾಗಿ ಮನೆಗೆ ಬಂದಾಗ ಈ ಥರ ಒಗ್ಗರಣೆ ಮಾಡ್ಕೊಂಡು ಕೊಟ್ಟು ಮತ್ತು 1 ಕಪ್ ಟೀ ಕೊಟ್ಟರೆ ಸಾಕು, ಹೊಟ್ಟೆ ಅಂತೂ ಫುಲ್ ಆಗುತ್ತೆ. ಏನಾದರೂ ಟೈಮ್ ಇಲ್ಲ ಅಂತ ಅನ್ನೋವಾಗ ಇದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಅಡುಗೆ ಅರಿಶಿನ, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ನಾನು ಸಪ್ಪೆ ಕಡಲೆಪುರಿ ತೊಗೊಂಡಿರೋದು. ಇನ್ನೂ ಒಂದು ಕಡಲೆಪುರಿ, ಉಪ್ಪಿನ ಕಡಲೆಪುರಿ ಬರುತ್ತೆ. ನಾನು ಸಪ್ಪೆ ಕಡಲೆಪುರಿ ತೊಗೊಳೋದ್ರಿಂದ ಇಲ್ಲಿ ಗೊಜ್ಜಿಗೆ ನಾನು ಉಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಇಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಮ್ಮಿ ಉರಿ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನೀವು ಟೀ ಟೈಮ್ಗೆ ಅಲ್ದಿರಾನೆ ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋದಾಗ ಈ ಥರ ಮಾಡ್ಕೊಂಡೋದ್ರೆ ಆರಾಮಾಗಿ ತಿನ್ಬೋದು. ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ತುಂಬ. ಮತ್ತು ಇದರಲ್ಲಿ ಬೆಳ್ಳುಳ್ಳಿ ಮಂಡಕ್ಕಿ ಅಂತಲೂ ಕೂಡ ಮಾಡ್ತಾರೆ. ಇದರಲ್ಲಿ ನಾನು ಈರುಳ್ಳಿ ಗೊಜ್ಜು ಅವಲಕ್ಕಿ ಮಂಡಕ್ಕಿ ಮಾಡ್ತಾಯಿರೋದು. ಸೊ ಈಗ ಗೊಜ್ಜು ರೆಡಿಯಾಗಿದೆ. ಗೊಜ್ಜು ರೆಡಿ ಆದಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕು ಒಂದು 10 ನಿಮಿಷ. ಬಿಸಿಲೇ ಹಾಕ್ಕೊಂಡ್ರೆ ಕಡಲೆಪುರಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೇನೆ ಅದು ಗೊಜ್ಜು ಆರಿದ್ಮೇಲೆ ಈಗ ಕಡಲೆಪುರಿ ಜೊತೆಗೆ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆಪುರಿನೂ ಅಷ್ಟೇ ಅಂಗಡಿಯಿಂದ ತಂದಮೇಲೆ ಏನಾದರೂ ಇರುತ್ತಾ ಅಂತ ನೋಡಿ ಕ್ಲೀನ್ ಮಾಡಿ ಇಟ್ಕೊಬೇಕು. ಇಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಗೊಜ್ಜನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಕೈಯಲ್ಲಿ ಹಿಂಗೆ ತಿರ್ಗಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಅದರಲ್ಲೂ ಈ ವೆದರ್ಗೆ ಚಳಿಗಾಲದಲ್ಲಂತೂ ಸಂಜೆ ಟೈಮ್ ಮಾಡ್ಕೊಂಡು 1 ಕಪ್ ಟೀ ಕುಡಿತಿದ್ರೆ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತು ಈಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾರೆ, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿಯಾದ ಈರುಳ್ಳಿ ಒಗ್ಗರಣೆ ಮಂಡಕ್ಕಿ ರೆಡಿಯಾಗಿದೆ. ಈಗ ನೀವು ಇದಕ್ಕೆ ಹಸಿ ಕಾಯಿ ತುರಿ ಇಷ್ಟಪಡೋರಾದರೆ ಹಸಿ ಕಾಯಿ ತುರಿ ಕೂಡ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂತ ಅಂದರೆ ಮಿಕ್ಸ್ಚರ್ ಇಷ್ಟಪಡೋರಾದರೆ ಮಿಕ್ಸ್ಚರು ಕೂಡ ಹಾಕ್ಕೊಂಡು ಆರಾಮಾಗಿ ತಿನ್ಕೊಂಡು ಟೀ ಕುಡಿಬೋದು. ಮನೆಯವರೆಲ್ಲರೂ ಆರಾಮಾಗಿ ಇಷ್ಟು ಒಗ್ಗರಣೆ ಕಡಲೆಪುರಿ ಮಾಡ್ಕೊಳ್ಳೋದ್ರಿಂದ ಒಂದು 6-7 ಜನ ಅಂತೂ ಆರಾಮಾಗಿ ತಿಂದು ಟೀ ಕುಡಿದ್ರೆ ಹೊಟ್ಟೆ ಫುಲ್ಲಾಗುತ್ತೆ. ಆರಾಮಾಗಿ ನೀವು ಅಡುಗೆ ಮಾಡ್ಕೊಂಡು ನಿಧಾನಕ್ಕೆ ತಿನ್ಬೋದು. ಸಡನ್ನಾಗಿ ಏನಾದರೂ ಮನೆಗೆ ಬಂದಾಗ ಊಟ ಇಲ್ಲ ಅಂದಾಗ ಈ ಥರ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದರಲ್ಲಿ 2 ರೀತಿ ಅವಲಕ್ಕಿನ ಒಗ್ಗರಣೆ ಮಾಡ್ಕೊಂಡಿರೋದು, ಹಸಿ ಕಾಯಿ ತುರಿ ಹಾಕಿ ಮತ್ತು ಮಿಕ್ಸ್ಚರ್ ಹಾಕಿ ಮತ್ತು ಹಂಗೆ ಕೂಡ ತಿನ್ಬೋದು. ಇದು 3 ಟೈಪ್ ಕೂಡ ನೀವು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.